ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅತಿ ರುಚಿಕರವಾಗಿ ಕ್ರಿಸ್ಪಿಯಾಗಿ ಹಂಗೆ ಎಣ್ಣೆಯನ್ನು ಹೀರ್ಕೊಲಾರ್ದ ಸಾಬುದಾನಿ ವಡಾನ ಮಾಡೋದು ತೋರಿಸಿದ್ದೀನಿ. ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ, ಹಂಗೆ ಭಾಳ ರುಚಿಯಾಗಿ ಬರ್ತಾವನು. ಒಂದು ಸ್ವಲ್ಪ ಎಣ್ಣೆ ಹೀರ್ಕೊಳ್ಳೋದು ಏನೂ ಆಗಂಗಿಲ್ಲ. ಆ ಥರ ಹೆಂಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ನಾ ಇಲ್ಲೇ ಮೊದಲು 2 ಕಪ್ ಆಗುವಷ್ಟು ಸಾಬುದಾನಿಯನ್ನು ನೆನೆಯೋದಕ್ಕೆ ಹಾಕಿದ್ದೀನಿ. ನಿಮ್ಗೆ ಸಾಬುದಾನಿ ಅತಿಯಾಗಿ ನೀರಾಗಿ ನೆನೆಯಬಾರ್ದು, ಹಂಗೆ ಅತಿಯಾಗಿನೂ ಭಾಳ ಬಿರುಸು ಉಳ್ಕೋಬಾರ್ದು. ಆ ಥರ ನೆಂಚ್ಕೋಬೇಕು. ಇಲ್ಲೇ 2 ದೊಡ್ಡ ಸೈಜಷ್ಟು ಆಲೂಗಡ್ಡೆ, ಜೀರಿಗೆ, ಉಪವಾಸದ ಉಪ್ಪು, ಹಂಗೆ ಹುರಿದಿರುವಂಥ ಶೇಂಗಾ, ಒಂದಿಷ್ಟು ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರುವಂಥ ಶೇಂಗಾನ ಕಾಳಾಗಿ ಪುಡಿ ಮಾಡ್ಕೋಬೇಕು. ಅತಿಯಾಗಿ ಪೌಡ್ರೂ ಮಾಡ್ಕೋಬಾರ್ದು. ಈ ಥರ ಒಂದು ಸ್ವಲ್ಪ ತರಿಯಾಗಿ ಇಟ್ಕೋಬೇಕು. ಹಂಗೆ ಇದು ಮಿಕ್ಸಿ ಜಾರ್ಗನ ನಾವು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೇಕು. ಒಂದು ಜೀರಿಗೆನೂ ಇದಕ್ಕೆ ಸೇರಿಸ್ಕೋಬೇಕು. ನಾ ಇಲ್ಲೇ ಉಪವಾಸದ ಸಲುವಾಗಿ ಮಾಡಾಕತ್ತಿದ್ದೀನಿ, ಅದಕ್ಕೆ ಕೊತ್ತಂಬರಿಯನ್ನು ಸೇರಿಸ್ಕೊಂಡಿಲ್ಲ. ನೀವು ಉಪವಾಸಕ್ಕೂ ಕೊತ್ತಂಬರಿ ತಿಂತಿದ್ರಂದ್ರೆ ಇದು ರುಬ್ಕೊಳ್ಳುವಾಗನ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ರುಬ್ಕೊಂಡ್ರು ನಡಿತೈತಿ, ಇಲ್ಲ ಹಂಗೆ ಮ್ಯಾಗ ಒಂದು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಂಡ್ರು ನಡಿತೈತಿ. ಮೊದಲಿಗೆ ನಾನು ತೊಗೊಂಡಿರುವಂಥ ಸಾಬುದಾನಿಯನ್ನು ಚೆನ್ನಾಗಿ ಕರೆಕ್ಟಾಗಿ ನೆನೆಸ್ಕೋಬೇಕು. ಅತಿಯಾಗಿ ನೆನೆದಿದ್ದು ಅಂದ್ರೆ ಸಾಬುದಾನಿ ಅಷ್ಟೊಂದು ವಡೆ ಸರಿಯಾಗಿ ಬರೋಂಗಿಲ್ಲ, ನೀರಾಗಿಬಿಡ್ತೈತಿ. ಹಂಗೆ ಭಾಳನೂ ನೆನೆದಿರಲಿಲ್ಲ, ಅಷ್ಟೊಂದು ಸರಿ ನೆನೆದಿರಲಿಲ್ಲ ಅಂದ್ರೆ ವಡೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಮೊದಲಿಗೆ ನಾವು ತೊಗೊಂಡಿರುವಂಥ 2 ಆಲೂಗಡ್ಡೆಯನ್ನು ಚೆನ್ನಾಗಿ ತುರ್ಕೋಬೇಕು. ಹಂಗೆ ಮಾಡಿಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ಸೇರಿಸ್ಕೋಬೇಕು. ಹಂಗೆ ಅದೇ ಥರ ನಾವು ರುಬ್ಬಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೇಕು. ಹಂಗೆ ಇಲ್ಲೇ ಉಪವಾಸದ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಉಪವಾಸಕ್ಕೆ ಮಾಡ್ಕೋತಿರ್ಲಿಲ್ಲ, ನಾರ್ಮಲಾಗಿ ಮಾಡ್ಕೋತಿದ್ರಂದ್ರೆ ನೀವು ನಾರ್ಮಲಾಗಿ ಯೂಸ್ ಮಾಡ್ಕೊಳ್ಳುವಂಥ ಉಪ್ಪನ್ನು ಹಾಕ್ಕೊಂಡನ ಮಾಡ್ಕೋಬಹುದು. ಹಂಗೆ ಇಲ್ಲೇ ನಾನು ನೆನೆಯೋಕ್ಕಿಂತ ಮೊದಲು 2 ಕಪ್ ಆಗೋಷ್ಟು ಸಾಬುದಾನಿಗೆ ಈಗ 2 ಆಲೂಗಡ್ಡೆಯನ್ನು ಬಳಸಿದ್ದೀನಿ. ನೀವು ಆಲೂಗಡ್ಡೆಯ ಪ್ರಮಾಣ ಅತಿಯಾಗಿ ಆದರೂ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ, ಹಂಗೆ ಕಡಿಮೆ ಆದ್ರೂ ಅಷ್ಟೊಂದು ಸರಿಯಾಗಿ ಸಾಬುದಾನಿ ಬರೋಂಗಿಲ್ಲ ವಡೆ. ಈ ಥರ ಕರೆಕ್ಟಾಗಿ ನಾವು 1 ಕಪ್ ಅಳತೆಗೆ 1 ಆಲೂಗಡ್ಡೆಯನ್ನು ತೊಗೊಂಡ್ರೆ ಸಾಕು. ಹಂಗೆ ಈಗೆಲ್ಲನೂ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದಾಗ ಒಂದು ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಖಾರ ಇರ್ತೈತಿ. ಹಂಗೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿರ್ತೀವಿ. ನೆನೆಸಿದ ಸಾಬುದಾನಿ ಒಳಗನ ನೀರನ್ನು ಸೇರಿಸ್ಕೊಲಾರ್ದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒತ್ತಿ ಹಿಡ್ಕೊಂಡ್ರೆ ಅದೇ ಒಂದು ಶೇಪನ್ನು ತೊಗೊಳ್ಳೋ ಹಂಗೆ ಆಗಿರಬೇಕು. ಇಷ್ಟು ಆದರೆ ಸಾಕು. ಈಗ ನೀಟಾಗಿ ಕೈಯನ್ನು ತೊಳ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋದ್ರಿಂದ ಅದು ಕೈಗೆ ಅಂಟ್ಕೊಳ್ಳೋಂಗಿಲ್ಲ. ಈಗ ನಮಗೆ ಎಷ್ಟು ಸೈಜಿದ ಬೇಕು ನೋಡ್ಕೊಂಡು ಅಷ್ಟನ್ನು ವಡೆಯನ್ನು ತಡ್ಕೋಬೇಕು. ಈ ಥರ ನಿಮ್ಗೆ ಗೊತ್ತಾಗ್ತಿರ್ಬೋದು. ಅತಿಯಾಗಿ ದಿಪ್ಪನೂ ಇಲ್ಲ, ಭಾಳ ತೆಳ್ಳಗೂ ಮಾಡ್ಕೋಬಾರ್ದು, ಭಾಳ ದಿಪ್ಪನೂ ಇಟ್ಕೋಬಾರ್ದು. ಒಂದು ಸ್ವಲ್ಪ ಮೀಡಿಯಮಾಗಿ ನೋಡ್ಕೊಂಡು ವಡೆಯನ್ನು ಮಾಡ್ಕೋಬೇಕು. ಹಂಗೆ ಭಾಳ ದಿಪ್ಪ ಇಟ್ಕೊಂಡ್ರೂ ಅಷ್ಟು ಸರಿಯಾಗಿ ಬೇಯೋಂಗಿಲ್ಲ, ಒಳಗೆಲ್ಲ ಹಸಿ ಉಳ್ಕೊಂಡಂಗೆ ಆಗ್ಬಿಡ್ತೈತಿ, ಮ್ಯಾಗಷ್ಟ ಎಲ್ಲ ಕೆಂಪಾದಾಗ ಆಗ್ತೈತಿ. ಹಂಗೆ ಭಾಳ ತೆಳಗೆ ಇಟ್ಕೊಂಡ್ರೂ ಎಲ್ಲ ಕ್ರಿಸ್ಪಿ ಆಗಿಬಿಡ್ತೈತಿ, ಒಳಗೆಲ್ಲ ಹಂಗೆ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಅದಕ್ಕಾಗಿ ನಾನು ನೋಡ್ಕೊಂಡೆ ಒಂದು ಸಮ ಪ್ರಮಾಣದೊಳಗನೆ ಅತಿಯಾಗಿನೂ ದಿಪ್ಪಲ್ಲ, ಅತಿಯಾಗಿನೂ ತೆಳ್ಳಗಲ್ಲ, ಆ ಥರ ಮಾಡ್ಕೋಬೇಕು. ಹಂಗೆ ಇದನ್ನು ಮಾಡ್ಕೊಳ್ಳೋವಾಗಲೂ ಅತಿಯಾಗಿನೂ ಭಾಳ ಪ್ರೆಸ್ ಮಾಡಿಕೊಂಡು ಮಾಡ್ಕೋಬಾರ್ದು. ಇಷ್ಟು ಮಾಡಿಕೊಂಡ್ರೆ ಸಾಕು. ಎಲ್ಲನೂ ಒಂದು ಅಳತೆಯೊಳಗೆ ಎಲ್ಲ ಹಿಟ್ಟನ್ನು ಒಮ್ಮೆನೂ ಈ ಥರ ವಡೆ ಶೇಪ್ ಒಳಗೆ ಮಾಡಿ ಇಟ್ಕೋಬೇಕು. ಈಗ ನಾನು ತೊಗೊಂಡಿರುವ ಅಳತೆಗೆ ಇಷ್ಟೊಕ್ಕನೆ ವಡೆ ಆಗಿದಾವೆ. ಈ ವಡೆನ ಈಗ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಆಯಿಲನ್ನು ಇಟ್ಕೊಂಡು ಕರ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತಾಗ್ತಿರ್ಬೋದು, ಇಲ್ಲ ಎಲ್ಲನೂ ಒಂದೇ ಅಳತೆಯೊಳಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಂಗೆ ಇಲ್ಲ ಎಣ್ಣೆನೂ ಈಗ ಕಾದಿರೋ ಎಣ್ಣೆಯೊಳಗೆ ಎಷ್ಟೆಷ್ಟು ಹಿಡಿತಾವೋ ಅಷ್ಟನ್ನು ವಡೆಯನ್ನು ಸೇರಿಸ್ಕೋಬೇಕು. ಅತಿಯಾಗಿನೂ ವಡೆ ಹಾಕ್ಕೋಬಾರ್ದು. ಅತಿಯಾಗಿ ಒಮ್ಮೆ ಸೇರಿಸ್ಕೊಳ್ಳೋದ್ರಿಂದ ವಡೆ ಎಲ್ಲ ಎಣ್ಣೆದ ಟೆಂಪ್ರೇಚರನ್ನು ಕಡಿಮೆ ಮಾಡಿ ಎಣ್ಣೆ ಎಲ್ಲ ಹಿರ್ಕೊಂಡಂಗೆ ಆಗಿಬಿಡ್ತೈತಿ. ಅದಕ್ಕಾಗಿಯೇ ಒಂದು ಸ್ವಲ್ಪ ಫಸ್ಟಿಗೆ ಹಾಕ್ಕೊಳ್ಳುವಾಗ ವಡೆನ ಒಂದು ಸ್ವಲ್ಪ 1-2 ಹಾಕ್ಕೊಂಡು ಫಸ್ಟ್ ಬ್ಯಾಚ್ ಅಷ್ಟು ಹೆಂಗೆ ಆಗತ್ತವ ನೋಡ್ಕೊಂಡು ಆಮೇಲೆ ಎಣ್ಣೆಯೊಳಗೆ ಎಷ್ಟು ಸಾಲ್ತಾವೋ ಅಷ್ಟು ಹಾಕ್ಕೊಂಡ್ರೆ ನಡಿತೈತಿ. ಹಂಗೆ ಒಂದು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ಕೊತಾನೆ ಕರಿಬೇಕು. ಒಮ್ಮೆ ಭಾಳನೂ
ಅದಕ್ಕೆ ಸ್ಪೂನ್ದಿಂದ ಇದು ಕೂಡ್ಲಿನ ಹೊಳ್ಸೋದದು ಮಾಡಬಾರ್ದು. ಒಂದು ಸ್ವಲ್ಪ ಬೇಯ್ದ ಅವು ತಾನಾಗಿನ ಮೇಲೆ ಬರ್ತಾವ ಎಣ್ಣೆಯಾಗ, ಆವಾಗನೇ ಹೊಳ್ಸ್ಬೇಕು. ಇದು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ, ಹಂಗೆ ಭಾಳ ರುಚಿಯಾಗಿನೂ ಆಗಿ ಬರ್ತಾವ. ಹಂಗೆ ಎಣ್ಣೆನೂ ಅತಿ ತಂಪು ಮಾಡ್ಕೊಂಡು ಹಾಕೋಬಾರ್ದು, ಅತಿಯಾಗಿ ಬಿಸಿ ಇಟ್ಟೂ ಹಾಕೋಬಾರ್ದು. ಕರೆಕ್ಟ್ ಟೆಂಪ್ರೇಚರ್ ಒಳಗಿಟ್ಟನ ಎಣ್ಣೆಯಾಗ ಕರ್ಕೋಬೇಕು. ಅತಿಯಾಗಿನೂ ಟೆಂಪ್ರೇಚರ್ ಇತ್ತಂದ್ರೆ ಅಷ್ಟೊಂದು ಸರಿಯಾಗಿ ಬೇಯಂಗಿಲ್ಲ. ಹಂಗೆ ಭಾಳ ಕಡಿಮೆ ಇತ್ತಂದ್ರೆ ಎಣ್ಣೆ ಎಲ್ಲ ಹೀರ್ಕೊಂಡಾಗ ಆಗಿಬಿಡ್ತಾವೆ ವಡೆ. ಇಷ್ಟು ಆದ್ರೆ ಈ ಸಾಬುದಾನಿ ವಡೆ ರೆಡಿ ಆದಂಗನ. ಎಷ್ಟು ಚಂದ ಕಲರ್ನು ಬಂದತಿ, ಹಂಗೆ ಭಾಳ ಕ್ರಿಸ್ಪಿನೂ ಆಗಿರ್ತಾವೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿರಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.